ನನ್ನ ಹೆಸರು ವೆಂಕಟಾಚಲಪತಿ ಅಂತ, ವಕೀಲರು ಮತ್ತು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು. ಇವತ್ತು ತುಂಬ ಅದ್ಭುತವಾದ ದಿನ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಏನು ಈ ಕೋಲಾರ ಸಂಪೂರ್ಣ ನಗರ ನೀಲಿಮಯ ಆಗಿದೆ. ಈ ನೀಲಿಮಯ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ವಿಚಾರಧಾರೆಗಳು, ಈ ಹಿಂದೆ ಇರ್ತಕ್ಕಂಥ ವಿಚಾರಧಾರೆಗಳನ್ನು ಜಿಲ್ಲಾಧಿಕಾರಿಗಳು ತುಂಬ ಸ್ಪಷ್ಟವಾಗಿ ವೇದಿಕೆಯಲ್ಲಿ ಅದನ್ನು ಎಲ್ಲರಿಗೂ ತಿಳಿಸಿದ್ದಾರೆ. ಮತ್ತೊಂದು ಮುಖ್ಯ ವಿಷಯ ಏನಂತಂದರೆ, ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ವಿಚಾರದಲ್ಲಿ ಎಲ್ಲ ವರ್ಗಗಳ ಸಹಕಾರವೂ ಇದೆ. ಈಗ ಎಲ್ಲ ವರ್ಗದವರನ್ನು ನಾವು ಜೊತೆಗೂಡಿ ಸೇರಿಸ್ಕೊಂಡಿದ್ದೀವಿ. ಮತ್ತು ಈ ಒಂದು ಸುಮಾರು 300 ಸ್ತಬ್ಧ ಚಿತ್ರಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಾಗಿ ಭಾಗವಹಿಸತಕ್ಕಂಥದ್ದು ಮೆರುಗನ್ನು ನೀಡಿದೆ. ಎಂದೂ ಕೇಳು ಕಂಡಿರದಂಥ ಬಾಬಾ ಸಾಹೇಬರ ಈ ಜಯಂತ್ಯೋತ್ಸವ ಕೋಲಾರದಲ್ಲಿ ನಡೆದಿರತಕ್ಕಂಥದ್ದು ಇತಿಹಾಸದಲ್ಲಿ ದಾಖಲೆ ಆಗಿರ್ತಕ್ಕಂಥ ಒಂದು ಅಂಶ ಅಂದರೆ ತಪ್ಪಾಗಲಾರದು. ಏಕೆಂತಂದರೆ ಇವತ್ತು ದಿನ ಕೋಲಾರ ಜಿಲ್ಲೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 130ನೇ ಜಯಂತಿಯನ್ನು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿರೋದಂತಂದರೆ, ಸಂಪೂರ್ಣವಾಗಿ ಎಲ್ಲ ನಗರವನ್ನು ನೀಲಿಮಯ ಮಾಡುವುದರಿಂದ ಹಿಡಿದು ವೇದಿಕೆ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಮಾಡಿರ್ತಕ್ಕಂಥವ್ರಿಗೆ ಸನ್ಮಾನ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ನಡೆಸಿದಂಥ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಮತ್ತು ದಲಿತ ಸಂಘಟನೆಗಳಲ್ಲಿ ದುಡಿದಿರ್ತಕ್ಕಂಥವರಿಗೆ, ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ವೇದಿಕೆ ಮೇಲೆಗೆ ಅವರನ್ನು ಅಪರೂಪವಾಗಿ ಸನ್ಮಾನ ಮಾಡುವಂತಾಯಿತು. ವಿಶೇಷವಾಗಿ ಇಲ್ಲಿ ಎಲ್ಲರೂ ಭಾಗವಹಿಸ್ತಕ್ಕದ್ದು ಮತ್ತು ವಿಶೇಷವಾದ ಉಪನ್ಯಾಸವನ್ನು ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ನೀಡಿರತಕ್ಕಂಥದ್ದು ತುಂಬ ಅಮೋಘವಾಗಿದೆ. ಅವರ ಒಂದೊಂದು ಶಬ್ದವು ಪ್ರತಿಯೊಬ್ಬ ಮನಸ್ಸಿನಲ್ಲೂ ಅಚ್ಚಳಿದೆ ಹಂಗೆ ಇರ್ತದೆ. ಅಂಥ ವಿಚಾರಧಾರೆಗಳನ್ನು ಅವರು ಹೇಳಿರ್ತಕ್ಕಂಥದ್ದು ನಾವು ಕೇಳಿರ್ತಕ್ಕಂಥ ಪುಣ್ಯ ಅಂತ ಹೇಳ್ತಾರೆ. ಇವತ್ತೇನು ಅಂಬೇಡ್ಕರ್ ಜಯಂತಿ ಅದ್ಧೂರಿಯಾಗಿ ನಡೆದಿದೆ, ಅದು ಇತಿಹಾಸದಲ್ಲಿ ದಾಖಲಾಗುವಂಥ ಕ್ಷಣ.